ಅಪ್ಪಂಗ್ ಮಾತ್ರ ನಿಜ ಕಾಣಿಸೋದು. ವಾಟ್? ಪ್ರದ್ಯುಮ್ನ ನಿಜವಾದ ಮುಖ ಅಪ್ಪಂಗ್ ಮಾತ್ರ ಕಾಣಿಸೋದು. ಎಲ್ರು ಅವನನ್ನ ತುಂಬಾ ಒಳ್ಳೆಯವನು ಅನ್ಕೊಂಡಿದ್ದಾರೆ. ವಾಟ್ ಯು ಮೀನ್ ಅನ್ಕೊಂಡಿದ್ದಾರೆ? ಪ್ರದ್ಯುಮ್ನ ಒಳ್ಳೆನಲ್ವಾ? ಅವನು ಕೊಲೆಗಾರ. ಕೊಲೆಗಾರ ಅಂದ್ರೆ ಯಾರನ್ನ ಸಾಯಿಸಿದಾನೆ? ಓ ಮೈ ಗಾಡ್! ನನ್ ಭವಿಷ್ಯ ಸಾಯಿಸಿದಾನೆ, ನನ್ ಆಸೆ ಕನ್ಸು ಎಲ್ಲಾನು ಸಾಯಿಸಿದಾನೆ. ಕುಡ್ದಿದ್ಯಾ ನೀನು? ಯಾಕೇನೇನೋ ಮಾತಾಡ್ತಾ ಇದ್ಯಾ? ನಾನ್ ನಿಜ ಹೇಳ್ತಾ ಇದ್ದೀನಿ ಯುಕ್ತಿ. ನಂಗೆ ಅದ್ರೆಲ್ಲ ಇಂಟ್ರೆಸ್ಟ್ ಇಲ್ಲ. ಬಟ್ ಒಂದ್ ವಿಷಯ ಹೇಳು, ಈ ಆಮ್ರಪಾಲಿ ನನ್ಗೇನು ಗೊತ್ತಿಲ್ಲ, ನಂಗೆ ದುಡ್ಡಂದ್ರೇನೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳಲ್ವಾ, ಮತ್ತೆ ಮುರುಡೇಶ್ವರದಿಂದ ವಾಪಸ್ ಹೇಗ್ ಬಂದ್ಲು? ಹೌ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನಾನು US ಇಂದ ಬಂದೋಳು, ನೋಡಕ್ ಚೆನ್ನಾಗಿದ್ದೀನಿ. ಆದ್ರೆ ಪ್ರದ್ಯುಮ್ನ ಯಾರ ಜೊತೆ ಮಾತಾಡ್ತಾನೆ, ಟೈಮ್ ಸ್ಪೆಂಡ್ ಮಾಡ್ತಾನೆ? ಆಮ್ರಪಾಲಿ ಜೊತೆ. ಹೌ? ಅವಳು ಹೇಳಿದ್ದನ್ನೆಲ್ಲ ಕೇಳ್ತಾನೆ. ಹೌ? ಒಳ್ಳೆ ಗೂಬೆ ತರ ಹೌ ಹೌ ಎಂದು ನನ್ಗೆ ಇರಿಟೇಟ್ ಮಾಡ್ಬೇಡ ಯುಕ್ತಿ. ನಿನಗ್ ಯಾಕೆ ಆಮ್ರಪಾಲಿ ಬಗ್ಗೆ ಅಷ್ಟೊಂದು ಯೋಚನೆ? ಮೈಯೆಲ್ಲ ಉಜ್ಜುತ್ತೆ ನನ್ಗೆ. ಆಮ್ರಪಾಲಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಪ್ರದ್ಯುಮ್ನನ್ ಬಗ್ಗೆ ಯೋಚನೆ ಮಾಡಿದ್ರೆ ನಿನ್ ಕೆಲ್ಸ ಸ್ವಲ್ಪನಾದ್ರೂ ಆಗುತ್ತೆ. ಪ್ರದ್ಯುಮ್ನ ಯಾಕೆ ಅವಳ ಜೊತೆ ಇರ್ತಾನೆ ಅಂದ್ರೆ ಅವನ್ಗೇನ್ ಬೇಕೋ ಅದನ್ನ ಅವಳು ಮಾಡ್ತಾಳೆ. ನೀನ್ ಆಮ್ರಪಾಲಿ ಬಗ್ಗೆ ಯೋಚನೆ ಮಾಡ್ದ ಹಾಗೆ ಆಮ್ರಪಾಲಿ ನಿನ್ ಬಗ್ಗೆ ಯೋಚನೆ ಮಾಡಲ್ಲ. ಇಲ್ಲ ಛಾಯಾ, ಆ ಆಮ್ರಪಾಲಿ ಏನೋ ಮಾಡ್ತಾ ಇದ್ದಾಳೆ. ನೀವೆಲ್ಲ ಅವಳು ಇನ್ನೋಸೆಂಟ್, ಅವಳಿಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ಅಲ್ವಾ? ನಾನ್ ಪ್ರೂವ್ ಮಾಡ್ತೀನಿ ಅವಳು ಎಂತೋಳು ಅಂತ. ಎಸ್ ಸರ್, ನಾನೇ ಫ್ಯಾಷನ್ ಡಿಸೈನರ್. ಶೋ ಸರ್, ನಾನು ನಿಮ್ಗೆ ನನ್ನ ಎಲ್ಲ ಡಿಸೈನ್ಸ್ ಕಳ್ಸ್ಕೊಡ್ತೀನಿ. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅದು ನನಗೆ ಹೇಳಿ, ಅದ್ರ ಪ್ರಕಾರ ಒಂದು ಯೂನಿಕ್ ಆಗಿರೋ ಡ್ರೆಸ್ ಡಿಸೈನ್ ಮಾಡೋಣ. ಸರ್, ಪ್ರೈಸ್ ಬಗ್ಗೆ ನೀವು ಇವಾಗ ಮಾತಾಡ್ಬೇಡಿ, ನಾನು ನೆಗೋಷಿಯೇಟ್ ಮಾಡೋಣ. ಸರ್ಪ್ರೈಸ್ ಸರ್ಪ್ರೈಸ್ ಗೆಸ್ ಮಾಡು ಸರ್. ಗಿವ್ ಮಿ 2 minutes ಸರ್, ನಾನು ವಾಪಸ್ ಕಾಲ್ ಮಾಡ್ತೀನಿ. ಸಾರಿ, ಸಾರಿ ಸರ್. ನೀನು ನನ್ಗೊಂದು ಇಂಪಾರ್ಟೆಂಟ್ ಕನ್ಸೈನ್ಮೆಂಟ್ ಸಿಗಕ್ಕಿತ್ತು, ನಿನ್ನಿಂದ ಎಲ್ಲ ಹಾಳಾಗೋಯ್ತು. ಕನ್ಸೈನ್ಮೆಂಟಾ? ಯಾವ ಕನ್ಸೈನ್ಮೆಂಟ್? ಫ್ಯಾಷನ್ ಕನ್ಸೈನ್ಮೆಂಟ್. ನಿನಾದ್ಗೆ ಒಂದ್ ಐಡಿಯಾ ಹೊಳಿತಾ ಇದೆ. ಹೋಲಿ ಆಡಿ ನಿನ್ ಡ್ರೆಸ್ ಫುಲ್ ಕಲರ್ ಆಗಿ ಕಾಣ್ತಾ ಇದೆ. ಈ ತರಾನೇ ಸೇಮ್ ಒಂದ್ ಪ್ರಾಡಕ್ಟ್ ಡಿಸೈನ್ ಮಾಡು. ಡಿಸೈನರ್ ವೇರ್, ಬೆಸ್ಟ್ ಸೆಲ್ಲರ್, ವರ್ಲ್ಡ್ ಫೇಮಸ್ ಆಗ್ತೀಯಾ. ಹೆಂಗೆ ಐಡಿಯಾ? ಸಖತ್ತಾಗಿದೆ ಐಡಿಯಾ. ಈ ಐಡಿಯಾನ ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ ನಿನ್ ತರ ಕೆಲಸ ಇಲ್ಲದೆ ಮನೇಲಿ ಇದ್ಬಿಡ್ತೀನಿ. ಹೌದಾ? ಇವತ್ತು ಎಂತ ಒಳ್ಳೆ ಕೆಲಸ ಮಾಡಿದ್ದೀನಿ ಗೊತ್ತಾ ನಿನ್ಗೆ? ಓ, ಒಳ್ಳೆ ಕೆಲಸ ಎಲ್ಲ ಮಾಡ್ತೀಯ ನೀನು. ಸರಿ, ಅದೇನಂತ ಹೇಳಪ್ಪ. 3, 2, 1 ಟ್ಯಾನ್ ಟ್ಯಾನ್. ವಾವ್, ಬಾಂಗ್. ಬಟ್ ಲಾಸ್ಟ್ ಟೈಮ್ ನೀನ್ ಏನ್ ಅಡ್ವರ್ಟ್ ಮಾಡಿದ್ದೆ ನೆನಪಿದೆ ತಾನೆ? ಟೆರೆಸಿಗೆ ಹೋಗಿ ನಿನ್ ಹಳೆ ಗರ್ಲ್ ಫ್ರೆಂಡ್ ಬಗ್ಗೆ ಎಲ್ಲ ಹೇಳ್ತಿದ್ದೆ. ಅಷ್ಟರಲ್ಲಿ ಇಂದ್ರ ಚಿಕ್ಕಪ್ಪ ಬಂದ್ಬಿಟ್ಟು ಅದನ್ನೆಲ್ಲ ಕೇಳಿಸ್ಕೊಂಡ್ರು, ನಿನಗೆ ಚೆನ್ನಾಗಿ ಬೈತು. ಸೊ ಈ ಸಲನು ನೀನು ಇದೇ ತರ ಏನೋ ಅಡ್ವರ್ಟ್ ಮಾಡ್ಬಿಟ್ರೆ? ಈ ಸಲ ಎಕ್ಸ್ಟ್ರಾ ಹುಷಾರಾಗಿರೋಣ. ಯಾರಿಂದ ಹುಷಾರಾಗಿರ್ಬೇಕು? ಅಣ್ಣ, ಯಾರಿಂದ ಇಲ್ಲ ಅಣ್ಣ. ಆಕ್ಚುಲಿ ಈ ಸಲ ಹೋಲಿ ಆಡ್ಬೇಕಾದ್ರೆ ಕಲರ್ಸ್ ಎಲ್ಲ ಕಣ್ಣಿಗೆ ಹೊಟ್ಟೋಯ್ತು. ಸೊ ನೆಕ್ಸ್ಟ್ ಟೈಮ್ ಇಂದ ಹುಷಾರಾಗಿರ್ಬೇಕು ಅಂತ ಅಷ್ಟೇ. ಎಕ್ಸ್ಟ್ರಾ ಹುಷಾರಾಗಿರೋಣ ಅಂತ ಅಂದೆ. ಏನ್ ಗೊತ್ತಾ, ಮನೇಲಿ ತುಂಬಾ ಟೆನ್ಷನು, ಸ್ಟ್ರೆಸ್ಸು. ಇವತ್ತು ಹೋಲಿ ಬೇರೆ ಹಬ್ಬ. ಯಾಕೋ 2 ಲೋಟ ಬಾಂಗ್ ಕುಡಿಬೇಕು ಅಂತ ಅನ್ಸ್ತಾ ಇದೆ. ಏನು? ಏಯ್ ಕಳ್ಳ, ಹೋದ್ ಸಲ ನೀನ್ ಮಾಡಿರೋ ಕಪಿ ಚೇಷ್ಟೆ ಎಲ್ಲ ಚಿಕ್ಕಪ್ಪ ನನಗೆ ಹೇಳಿದ್ದಾರೆ. ಸೊ ಯು ಡೋಂಟ್ ಪ್ಲೇ ಟ್ರಿಕ್ಸ್ ವಿತ್ ಮೀ. ಓಕೆ ಅಣ್ಣ, ನಿನ್ಗೊಂದು ಸರ್ಪ್ರೈಸ್ ಇದೆ. ಬಟ್ ಫಸ್ಟ್ ನೀನೊಂದು ಪ್ರಾಮಿಸ್ ಮಾಡ್ಬೇಕು. ಕಮ್ ಆನ್, ಕಪಿ ಸೇನೆ ಮಧ್ಯೆ ಏನ್ ಪ್ರಾಮಿಸ್ ಅಂತಿಲ್ಲ. ಅಣ್ಣ ಹೇಳು ಅವನ್ಗೆ, ಟೆಲ್ ಮಿ, ಕಮ್ ಆನ್. ಓಕೆ, ಸರ್ಪ್ರೈಸ್. ವಾವ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಚಿಕ್ಕಪ್ಪ, ಇಲ್ಲಿ ನೋಡಿ. ಏನಿದು?
ಇದೆಲ್ ಸಿಕ್ತು ನಿನ್ಗೆ? ನೀನಾದ ಆನೆ ಹತ್ರ ಇತ್ತು, ಒಂದ್ ಐಡಿಯಾ ಮಾಡಿ ಅವ್ರ ಹತ್ರ ಈಸ್ಕೊಂಡ್ ಬಂದೆ. ಚಿಕ್ಕಪ್ಪ, ನಮ್ ಕಪಿ ಸೇನೆಗೆ ಸಿಗ್ಬಾರ್ದಿದು, ಸೇಫ್ ಆಗಿಡಿ. ಒಳ್ಳೆ ಕೆಲಸ ಮಾಡಿದೆ, ಕೊಡು. ನನ್ನ ತಂದೆ ನನ್ನನ್ನು ಸಂಪರ್ಕಿಸುವ ತನಕ ನಾನು ಇಲ್ಲಿಯೇ ಇರಬೇಕು. ಯಾರ ಹತ್ರ ಮಾತಾಡ್ತಾ ಇದ್ದಾಳೆ ಇವಳು? ಎಲ್ಲಾರ ಮುಂದೆ ಏನು ಬರಲ್ಲ ಅಂತ ನಾಟಕ ಮಾಡಿ ಇವಾಗ ಫೋನ್ ಬಚ್ಚಿಟ್ಕೊಂಡು ಯಾರ ಹತ್ರನೂ ಮಾತಾಡ್ತಾ ಇದ್ದಾಳೆ. ಹೌದು, ಬೇರೆ ದಾರಿಯೇ ಇಲ್ಲ. ಇಲ್ಲ, ಹೇಗೆ ಸಂಪರ್ಕಿಸುತ್ತಾರೆ ಎಂದು ಕೂಡ ಗೊತ್ತಿಲ್ಲ. ತಂದೆಯವರಿಗೆ ಕಾಯಲೇಬೇಕು. ತಂದೆ ಅಂತ ಇದ್ದಾಳೆ ಅಂದ್ರೆ ಹಳೆದೆಲ್ಲ ನೆನ್ಪಿದೆಯಾ ಇವಳಿಗೆ? ನನಗ್ ಗೊತ್ತು, ಎಲ್ಲ ನಾಟಕ. ಇನ್ನೂ ಹತ್ರ ಕೇಳಿಸ್ಕೊಬೇಕು. ಯುಕ್ತಿ, ಏನು ಮಾಡುತ್ತಿರುವೆ? ಅದನ್ನ ನಾನ್ ನಿನಗ್ ಕೇಳ್ಬೇಕು. ನೀನೇನ್ ಮಾಡ್ತಾ ಇದ್ಯಾ ಇಲ್ಲಿ? ಅದು ಸುಮ್ಮನೆ ನಿಂತಿದ್ದೆ. ನೋ, ಯಾರ ಹತ್ರನೋ ಮಾತಾಡ್ತಾ ಇದ್ದೆ ಫೋನಲ್ಲಿ. ಫೋನ್? ಹಾಗಂದ್ರೆ ಏನು? ನಾಟಕ ಆಡ್ಬೇಡ. ಫೋನ್ ಇದೆ ನಿನ್ ಹತ್ರ. ನನ್ನ ಪಿತಾಶ್ರೀಯವರೊಡನೆ ಏಕೆ ಮಾತನಾಡಲು ಆಗಲಿಲ್ಲ? ಅವ್ರ ಹತ್ರನೂ ಫೋನ್ ಇರ್ಬೇಕು. ಅಂದ್ರೆ ಇದಿರ್ಬೇಕು. ಓ, ಫೋನ್ ಎಂದರೆ ಅಂದು ಆಪತ್ ಬಾಂಧವ ತೋರಿಸಿದನಲ್ಲ, ಮ್ಯಾಜಿಕ್? ನಿನ್ ತಲೆ ಮ್ಯಾಜಿಕ್. ದಡ್ಡಿ ತರ ನಾಟಕ ಆಡ್ಬೇಡ. ಶೋ ಮಿ ಯೋರ್ ಫೋನ್. ಯುಕ್ತಿ, ನಿನ್ನ ಯಾವ ಮಾತು ಅರ್ಥವಾಗುತ್ತಿಲ್ಲ. ಎಲ್ಲ ನಾಟಕ. ಈಗ ತಾನೇ ತಂದೆ ಅಂತ ಎಲ್ಲ ಮಾತಾಡ್ತಾ ಇದ್ದೆ. ಏನು ನೆನ್ಪಿಲ್ಲ ಅಂದ್ಮೇಲೆ ಅಪ್ಪನ ಬಗ್ಗೆ ಹೇಗ್ ಮಾತಾಡ್ದೆ ನೀನು? ಅದು ನಾನು ನಾಟಕ ಮಾಡುವ ತಂಡದವಳು. ನನಗೆ ಅಪಘಾತವಾದ ಮೇಲೆ ಎಲ್ಲವೂ ಮರೆತು ಹೋಗಿದೆ. ನೀನೇನೋ ಮುಚ್ಚಿಡ್ತಾ ಇದ್ಯಾ. ಎಲ್ಲಾರ್ಗು ಮೋಸ ಮಾಡ್ತಾ ಇದ್ಯಾ. ಯು ಆರ್ ಅ ಚೀಟ್. ಇವತ್ ನೀನೇನು ಅನ್ನೋದನ್ನ ಎಲ್ಲರಿಗೂ ತೋರಿಸ್ತೇನೆ. ಅದ್ಗೆ ನನಗೆ ನಿಮ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು. ಈಗಾಗಲ್ಲ ಐಶ್ವರಿ, ಮಕ್ಳು ಹಸ್ತ್ಕೊಂಡಿದ್ದಾರೆ, ತಿನ್ನಕ್ ಕೊಟ್ಟು ಬರ್ತೀನಿ. ಈಗ್ಲೇ ಮಾತಾಡ್ಬೇಕು ನನ್ಗೆ. ನಾವ್ ಮಾತಾಡಕ್ಕಾಗಲ್ಲ ಐಶ್ವರಿ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಸುಮ್ನೆ ತೊಂದ್ರೆ ಆಗತ್ತೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಡಿ. ಎಲ್ರೂ ಹೋಲಿಲ್ ಬ್ಯುಸಿ ಆಗಿದ್ದಾರೆ. ನಂಗ್ ಸಾಕಾಗೋಗಿದೆ ಈಶ್ವರಿ. ಒಂದಿನಾದ್ರೂ ನಂಗೆ ನೆಮ್ಮದಿಯಾಗಿರಕ್ ಬಿಡ್ತೀಯಾ ನೀನು? ಪ್ರದ್ಯುಮ್ನ ಯುಕ್ತಿ ಮದ್ವೆ ಆಗೋವರೆಗೂ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ. ಅದಕ್ಕೆ 6 ತಿಂಗಳು ಮಾತಾಡೋ ಹಾಗಿಲ್ಲ ಅಂತ ಮಾಯಿ ಹೇಳಿದಾರೆ ತಾನೆ. ಅದಕ್ಕೆ ನೀನು ಒಪ್ಕೊಂಡಿದ್ಯಾ? ನಾನು ಮದ್ವೆ ವಿಷಯ ಮಾತಾಡಕ್ ಬರ್ಲಿಲ್ಲ. ಮತ್ತೆ ಇದನ್ ಬಿಟ್ರೆ ಏನಿದೆ ಮಾತಾಡೋದಕ್ಕೆ? ಮಾಯಿ ನನ್ನ ಹತ್ರ ಮಾತಾಡಕ್ ಬಂದಿದ್ರು. ನಿಮ್ಮನ್ನ ಮದ್ವೆಗೆ ಹೇಗೆ ಒಪ್ಪಿಸ್ತೆ ಅಂತ ಕೇಳಿದ್ರು. ಮಾಯಿ ಕೇಳಿದ್ರ? ನೀನೇನ್ ಹೇಳ್ದೆ? ಅವ್ರಿಗೇನ್ ಗೊತ್ತು? ನಿಮ್ ಹತ್ರ ಮಾತಾಡಿದ್ರ ಮಾಯಿ? ನೀವೇ ಅವ್ರಿಗೆ ಹೇಳಿದ್ದು ಅಂತ ಹೇಳಿದ್ರು. ಈಶ್ವರಿ, ಮಾಯಿಗ್ ನಾನೇನು ಹೇಳಿಲ್ಲ. ಅದ್ ಸರಿ, ಮಾಯಿ ಏನಂದ್ರು ಮೊದ್ಲು ಅದನ್ನ ಹೇಳು. ಮಾಯಿಗೆ ಎಷ್ಟು ವಿಷಯ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ನಾವಿಬ್ರು ಏನೋ ಮುಚ್ಚಿಡ್ತಿದೀವಿ ಅನ್ನೋದು ಮಾತ್ರ ಅವ್ರಿಗೆ ಚೆನ್ನಾಗ್ ಗೊತ್ತು. ನಾನು ಏನು ಹೇಳಿಲ್ಲ, ನೀನು ಬಾಯ್ ಬಿಟ್ಟಿಲ್ಲ. ಹಾಗಿದ್ರೆ ಮಾಯಿಗೆ ಹೇಗ್ ಗೊತ್ತಾಯ್ತು? ನಾನು ಅದೇ ಯೋಚನೆ ಮಾಡ್ತಿದ್ದೀನಿ. ಅದಕ್ಕೆ ಗೊತ್ತಿರೋದು ನಮ್ಮಿಬ್ರಿಗೆ ಮಾತ್ರ. ಇನ್ನೊಬ್ರಿಗೆ ಗೊತ್ತಿದೆ ಈಶ್ವರಿ. ಯಾರಿಗೆ? ನಿನಗ್ ಸತ್ಯ ಹೇಳ್ದವ್ರಿಗೆ. ಯುಕ್ತಿ, ನನ್ ಫೋನ್ ಕೊಡು. ಮೊದ್ಲು ನನ್ ಮಾತ್ ಕೇಳು. ಮಕ್ಕಳ ತರ ಆಡ್ಬೇಡ. ಮೊದ್ಲು ನನ್ ಫೋನ್ ವಾಪಸ್ ಕೊಡು. ಕೊಡ್ತೀನಿ, ಆದ್ರೆ ಹೆಲ್ಪ್ ಮಾಡ್ಬೇಕು ನೀನು. ಆಮ್ರಪಾಲಿ ಸುಳ್ಳು ಹೇಳ್ತಾ ಇದ್ದಾಳೆ. ಎಷ್ಟು ಸಲ ಹೇಳಿದೀನಿ ನಿನ್ಗೆ ಜಾಗ ಜನನ್ ನೋಡ್ಕೊಂಡು ಮಾತಾಡು ಅಂತ. ಅಯ್ಯೋ ಅದನ್ನೆಲ್ಲ ಬಿಡು, ಮೊದ್ಲು ನೋಡಿಲಿ.
ಯಾರ ಹತ್ರ ಮಾತಾಡ್ತಿದ್ದಾಳ ಅವಳು? ಆಮೇಲೆ ನನ್ಗೇನು ನೆನ್ಪೇ ಇಲ್ಲ, ಐ ಮೀನ್ ಇನ್ನೋಸೆಂಟ್, ನಂಗ್ ಫೋನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಾಳೆ. ತಂದೆಯವರಿಗೆ ಕಾಯಲೇಬೇಕು. ನೋಡು, ಅವ್ರ ಅಪ್ಪನ ಬಗ್ಗೆ ಯಾರ ಹತ್ರನೋ ಮಾತಾಡ್ತಾ ಇದ್ದಾಳೆ. ಅವಳು ಏನ್ ಮಾತಾಡ್ತಾ ಇದ್ದಾಳೆ ಅಂತ ನನ್ಗೇನು ಕೇಳಿಸ್ತಾ ಇಲ್ಲ ಯುಕ್ತಿ. ಏನೋ ತಂದೆ ಅನ್ಲು, ಅದಾದ್ಮೇಲೆ ಏನೋ ಸರಿಯಾಗಿ ಕೇಳಿಸ್ತಾನೆ ಇಲ್ವಲ್ಲ. ತಂದೆ ಅನ್ಲು, ಆಮೇಲೆ ಏನೋ ಸಂದೇಶ ಅನ್ಲು. ಎಲ್ಲಾರ್ಗೂ ಗೊತ್ತಾಗ್ಬೇಕು, ಏನೋ ನಾಟಕ ಮಾಡ್ತಿದ್ದಾಳ ಅವಳು. ಯಾರು ನಾಟಕ ಮಾಡ್ತಿದಾರ? ಏನ್ ಗೊತ್ತಾಗ್ಬೇಕು ಎಲ್ಲಾರ್ಗು? ಯಾರು ನಾಟಕ ಮಾಡ್ತಿದಾರ? ಫೋನಲ್ಲಿ ಏನೋ ನೋಡ್ತಿದ್ರಿ ನೀವು. ಎಕ್ಸ್ಕ್ಯೂಸ್ ಮೀ, ಇದು ನನ್ ಫೋನ್. ಗೊತ್ತು, ನೀವೇನೋ ನೋಡ್ತಾ ಇದ್ರಿ, ನಾವು ಅದೇ ನೋಡ್ತೀವಿ. ಇಲ್ಲ, ಹೇಗೆ ಸಂಪರ್ಕಿಸುತ್ತಾರೆ ಎಂದು ಕೂಡ ಗೊತ್ತಿಲ್ಲ. ತಂದೆಯವರಿಗೆ ಕಾಯಲೇಬೇಕು. ಕದ್ದು ಆಮ್ರಪಾಲಿ ವಿಡಿಯೋ ಮಾಡಿದ್ಯಾ ನೀನು? ವಾಟ್? ನಾನೇನ್ ಕಳ್ಳಿ ಅಲ್ಲ. ಆಮ್ರಪಾಲಿಗೆ ಗೊತ್ತಿಲ್ಲದೆ ಮಾಡಿದ್ಯಾ ನೀನು? ಇನ್ನೇನ್ ನೀನ್ ಕಳ್ಳಿ ತಾನೆ? ಹಾಯಕ್ಕ, ನಿನ್ನ ಹತ್ರ ಯಾಕೆ ಬಂದ್ ಮಾತಾಡ್ತಿದ್ದಾಳೆ ಇವಳು? ಅಲ್ವಾ? ಯಾವಾಗ ನೋಡಿದ್ರು ಅಕ್ಕನ ಹತ್ರನೇ ಬಂದ್ ಮಾತಾಡ್ತಿರ್ತಾಳೆ. ಏನೋ ನಡೀತಾ ಇದೆ ಅನ್ಸತ್ತೆ. ನಿನಗೆ ಯಾರು ಸತ್ಯ ಹೇಳಿದ್ರೋ ಅವ್ರಿಗೆ ಗೊತ್ತಿರ್ಬೇಕಲ್ವಾ ಈಶ್ವರಿ? ನನಗೆ ಯಾರು ಹೇಳಿಲ್ಲ ಅದಕ್ಕೆ. ಸುಳ್ಳು ಯಾಕೆ ಹೇಳ್ತಿದ್ಯಾ ಈಶ್ವರಿ? ನಾನು ನಿನಗೆ ಸತ್ಯ ಹೇಳಲಿಲ್ಲ, ಆದರೂ ನಿನಗೆ ವಿಷಯ ಗೊತ್ತಿದೆ. ಮುಚ್ಚಿಡ್ಬೇಡ ಈಶ್ವರಿ. ನೋಡು, ಮಾಯಿಗೇನಾದ್ರೂ ಈ ಸತ್ಯ ಗೊತ್ತಾದ್ರೆ ನನ್ನ ಮಗನ ಜೀವನ ಮುಗ್ದೋಗುತ್ತೆ. ನಿಜ ಹೇಳು ಈಶ್ವರಿ, ನಿನ್ ದಮ್ಮಯ್ಯ ಈಶ್ವರಿ. ಯಾರು ಹೇಳಿದ್ರು ಅಂತ ಹೇಳು. ಆಯ್ತು, ಯಾರು ಹೇಳಿದ್ರು ಅಂತ ಹೇಳ್ತೀನಿ. ನನಗೆ ಸತ್ಯಣ್ಣ ಹೇಳಿದ್ರು. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದೀಯ. ನಾನ್ ಯಾಕೆ ಸುಳ್ಳು ಹೇಳಿ ಅದಕ್ಕೆ? ಅವ್ರು ನಂಗೆ ಮಾತು ಕೊಟ್ಟಿದ್ದಾರೆ, ಹೇಳಕ್ ಸಾಧ್ಯನೇ ಇಲ್ಲ. ಅಣ್ಣಂಗೆ ಮೈ ಮೇಲೆ ಪ್ರಜ್ಞೆ ಇದ್ದಿದ್ರೆ ಮಾತು ಉಳಿಸ್ಕೊತಿದ್ನೋ ಏನೋ ಅದಕ್ಕೆ. ಆದ್ರೆ ಏನಾದ್ರೆ? 1 ವರ್ಷದ ಹಿಂದೆ ನಾನು US ಇಂದ ಬಂದಿದ್ದೆ. ಮಾಯಿ ನನ್ನನ್ನ ಭೇಟಿ ಆಗಲ್ಲ ಅಂದ್ರು. ಮನೆ ಒಳಗೆ ಕಾಲು ಇಡಬೇಡ ಅಂದ್ರು. ನಾನು ಅಣ್ಣಂದಿರು ಹೊರಗಡೆ ಮೀಟ್ ಮಾಡಕ್ ಡಿಸೈಡ್ ಮಾಡಿದ್ವಿ. ಇಂದ್ರಣ್ಣನೂ ಬರ್ಬೇಕಿತ್ತು, ಆದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ಮಾಯಿ ಹಾಕಿದ ಗೆರೆ ಅವ್ನ್ ದಾಟಲ್ಲ ಅಂತ. ವಿಷಯಕ್ ಬಾ ಈಶ್ವರಿ. ನಿಮ್ಮ ಅಣ್ಣ ಏನಂದ್ರು? ಹೊರಗಡೆ ಊಟಕ್ಕೆ ಹೋಗಿದ್ವಿ. ಸತ್ಯಣ್ಣ ಕುಡ್ದಿದ್ದ. ನಿಮ್ಗೆ ಗೊತ್ತಲ್ಲ ಅವ್ನ್ ಕುಡಿದ್ರೆ ಹೇಗಾಡ್ತಾನೆ ಅಂತ. ನನ್ನ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಿ ಈಶ್ವರಿ? ನಾನಿದ್ದೀನಲ್ಲ ಅಣ್ಣ, ನಿನ್ ತಂಗಿ ಅಂತ. ಆಗಲ್ಲ, ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ. ಒಳಗಡೆ ಸುಡುತ್ತೆ. ನನ್ನ ಮಗ ಪ್ರದ್ಯುಮ್ನನ್ ಬಗ್ಗೆನಾ? ಏನ್ ವಿಷಯ ಅಣ್ಣ?
ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು ಈಶ್ವರಿ? ಮಾಯಿ ಮುಂದೆ ಏನಾದ್ರೂ ಬಾಯ್ ಬಿಟ್ಬಿಟ್ರೆ? ಆ ಸಂದರ್ಭ ಬರೋದೇ ಇಲ್ಲ ಅದಕ್ಕೆ. ಹೇಗೆ ಹೇಳ್ತೀಯ? ಅಣ್ಣ ಮಾಯಿ ಮುಂದೆ ಕುಡಿಯಲ್ಲ. ಅದು ಅಲ್ಲದೆ ಅವ್ನು ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಕುಡಿಬೇಕು. ಅದ್ ಸಾಧ್ಯ ಇಲ್ಲ. ಆದ್ರೂ ಯಾಕೋ ನಂಗೆ ತುಂಬಾ ಭಯ ಆಗ್ತಿದೆ ಈಶ್ವರಿ. ಈ ವಿಷಯದಲ್ಲಿ ನಂಬಿಕೆ ಹಿಡಿಯದ್ಕೆ ಅಣ್ಣ ಯಾರ ಮುಂದೆನೂ ಬಾಯ್ ಬಿಡಲ್ಲ. ಈ ಆಮ್ರಪಾಲಿ ಸುಳ್ಳು ಹೇಳ್ತಾ ಇದ್ದಾಳೆ. ವಾಟ್ ಯು ಮೀನ್? ಅವಳಿಗೆ ಎಲ್ಲ ನೆನ್ಪಿದೆ, ಬಟ್ ಏನು ನೆನ್ಪಿಲ್ಲ ಅಂತ ನಾಟಕ ಮಾಡ್ತಿದ್ದಾಳೆ. ಪ್ರೂಫ್ ಏನಿದೆ ನಿನ್ನ ಹತ್ರ? ವಿಡಿಯೋ ನೋಡ್ಲಿಲ್ವಾ ನೀವು? ಯಾರ ಹತ್ರನೋ ಮಾತಾಡ್ತಾ ಇದ್ಲು. ಕೈಯಲ್ಲಿ ಫೋನೇ ಇಲ್ಲ, ಯಾರ ಹತ್ರ ಮಾತಾಡೋಕ್ಕಾಗತ್ತೆ? ಗಾಳಿಲಿ ಮಾತಾಡೋ ಟೆಕ್ನಾಲಜಿ ಎಲ್ಲ ಇನ್ನೂ ಬಂದೇ ಇಲ್ಲ. ಫೋನ್ ಇದೆ ಇವಳ ಹತ್ರ. ಹೇ, ಶೋ ಮಿ ಯುವರ್ ಫೋನ್. ನನ್ನ ಬಳಿ ಯಾವ ಫೋನು ಇಲ್ಲ. ಇದೇ ನಿನ್ ಹತ್ರ? ಇಲ್ಲ ಅಂದ್ರೆ ಯಾರ ಹತ್ರ ಮಾತಾಡ್ತಾ ಇದ್ದೆ? ಚಿಟ್ಟೆಯ ಹತ್ತಿರ. ವಾಟ್? ನನ್ನ ಬೆರಳ ಮೇಲೆ ಒಂದು ಚಿಟ್ಟೆ ಇತ್ತು, ನೋಡಲಿಲ್ಲವೇ? ಅದರ ಬಳಿ ಮಾತನಾಡುತ್ತಿದ್ದೆ. ಡೋಂಟ್ ಲೈ. ಚಿಟ್ಟೆ ಹತ್ರ ಯಾರು ಮಾತಾಡ್ತಾರೆ? ಆಮ್ರಪಾಲಿ ಮಾತಾಡ್ತಾಳೆ. ಅವತ್ ಪಕ್ಷಿ ಹತ್ರ ಮಾತಾಡಿಲ್ವಾ? ಆಮ್ರಪಾಲಿಗೆ ಪ್ರಾಣಿ ಪಕ್ಷಿಗಳಂದ್ರೆ ತುಂಬಾ ಇಷ್ಟ. ಶೋಕಿಶೋನ, ಬರೀ ಚಾಡಿ ಹೇಳದೆ ಆಯ್ತು ನಿಂದು. ಡೋಂಟ್ ಕಾಲ್ ಮಿ ದಟ್. ಈ ವಿಷಯಕ್ಕೆ ನನ್ನ ಅಷ್ಟೊಂದು ಡಿಸ್ಟರ್ಬ್ ಮಾಡಿದ್ಯಾ ಯುಕ್ತಿ? ಯಾಕೆ ಇಷ್ಟು ಕೆಟ್ಟ ಬುದ್ಧಿ ತೋರಿಸ್ತೀಯ ನೀನು? ಪಾಪ ಆಮ್ರಪಾಲಿ ಆಕ್ಸಿಡೆಂಟ್ ಆಗಿ ತನ್ನ ನೆನಪಿನ ಶಕ್ತಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಜೊತೆ ಹೀಗೆ ಆಟಾಡಕ್ ಹೇಗ್ ಮನ್ಸ್ ಬರುತ್ತೆ ನಿನ್ಗೆ? ಈ ತರ ವಿಷಯನೆಲ್ಲ ನನ್ನ ಹತ್ರ ಮಾತಾಡಕ್ ಬರ್ಬೇಡ ಇನ್ಮೇಲೆ. ಏನು ಅನ್ಸಲ್ವಾ? ಅಕ್ಕನ್ಗೂ ಆಕ್ಸಿಡೆಂಟ್ ಆಗಿತ್ತು, ಅವಳ ಹತ್ರ ಹೋಗ್ಬಿಟ್ಟಿದ್ದೆಲ್ಲ ಹೇಳಿದೆಲ್ಲ. ಒಂದಿನ ನಿಮ್ಗೆ ನಿಜ ಏನು ಅಂತ ಗೊತ್ತಾಗುತ್ತೆ. ಆಯ್ತು, ಈ ತಲೆ ಬಿಸಿ ಎಲ್ಲ ಮುಗೀತಲ್ವಾ? ಬನ್ನಿ. ಆನೆ ನಂಗೆಲ್ಲ ಹೇಳಿದ್ಲು, ಅಣ್ಣ ಬಂದ್ಬಿಟ್ಟು ಕಿತ್ಕೊಂಡು ಹೋದ್ನಂತೆ. ಅದು ಬರೀ ಟ್ರೇಲರ್, ನನ್ನ ಹತ್ರ ಫುಲ್ ಪಿಕ್ಚರ್ ಇದೆ. ಗೊತ್ತಾಗತ್ತೆ, ಬನ್ನಿ. ಬಾ ಆಮ್ರಪಾಲಿ. ನನ್ ಕೆಲ್ಸ ಈಸಿ ಆಯ್ತು. ಇವತ್ ಎಲ್ಲ ಬಾಯ್ ಬಿಡ್ತೀಯ ಆಮ್ರಪಾಲಿ. ಇಂದ್ರ, ಹೇಳಮ್ಮ. ಈಶ್ವರಿ ದೇವಿಯಾನಿ ಏನೋ ಗುಟ್ಟು ಮುಚ್ಚಿಡ್ತಿದ್ದಾರೆ ಅನ್ನೋದು ಸತ್ಯ. ಅದೇನು ಅಂತ ಕಂಡಿಡಬೇಕು. ಈಶ್ವರಿ ತಾನೇ ಬಾಯ್ ಬಿಡಲ್ಲ. ಇನ್ನು ಅತ್ತಿಗೆಗೆ ಈಶ್ವರಿ ಕಂಡ್ರೆ ಭಯ ಇದೆ. ಹಾಗಾದ್ರೆ ಅವಳು ಬಾಯ್ ಬಿಡಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಣ್ಣಂಗೆ ಗೊತ್ತಿರ್ಬೋದಮ್ಮ. ಸತ್ಯನಿಗೆ ಗೊತ್ತಿರ್ಬೋದು ಅಂತೀಯಾ? ಅತ್ತಿಗೆ ಅಣ್ಣನ ಹತ್ರ ಬಹಳ ವಿಷಯ ಮುಚ್ಚಿಡಲ್ಲಮ್ಮ. ಇಷ್ಟು ದೊಡ್ಡ ವಿಷಯ ಅಂದಮೇಲೆ ಅಣ್ಣನಿಗೆ ಹೇಳೇ ಇರ್ತಾರೆ. ನಾನು ಒಂದ್ಸರ್ತಿ ಸತ್ಯನ ಹತ್ರ ಮಾತಾಡಿ ನೋಡ್ಲಾ? ಬೇಡಮ್ಮ, ಅವನ್ ಪ್ರದ್ಯುಮ್ನನ್ ಬಗ್ಗೆ ಏನೋ ಹೇಳ್ತಾನೆ, ನಿಂಗೆ ಸಿಟ್ಟು ಬರುತ್ತೆ. ಉಪಯೋಗಕ್ಕಿಂತ ತೊಂದರೆನೇ ಜಾಸ್ತಿ. ಮತ್ತೇನ್ ಮಾಡೋದು ಈಗ? ಅಣ್ಣನ ಹೇಗ್ ಮಾತಾಡ್ಸೋದು ಅಂತ ನನಗೆ ಗೊತ್ತು. ಹೇಗೆ? ಅದನ್ನೆಲ್ಲ ಕೇಳ್ಬೇಡಮ್ಮ. ಅಣ್ಣ ಮಾತಾಡೋಕೆ ರೆಡಿ ಆದಾಗ ಕರಿತೀನಿ ನನ್ನ. ಬಾ. ಜಾಗ್ರತೆ ಇಂದ್ರ, ಮನೆಯಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು. ಯೋಚನೆ ಮಾಡಬೇಡಮ್ಮ.